ಜಿಲ್ಲಾಸ್ಪತ್ರೆ ಮಾರಾಟ ಮಾಡ್ತಿರೋ ಸರ್ಕಾರಕ್ಕೆ, ಜಿಲ್ಲಾಸ್ಪತ್ರೆ ಮಾರಾಟ ಮಾಡ್ತಿರೋ ಸರ್ಕಾರಕ್ಕೆ ಬೇಕೇ ಬೇಕು. ಅವರು ಬ್ಯಾರಿಕೇಡ್ ಹಾಕಿ ತಡಿಬೇಕಾಗಿತ್ತು. ಒಂದ್ ವೇಳೆ ಎಂ ಬಿ ಪಾಟೀಲ್ ಮನೆಗೆ ಹೋರಾಟ ಮಾಡಬೇಡ್ರಪ್ಪ ಅಂತಂದಾಗ ಬ್ಯಾರಿಕೇಡ್ ಹಾಕಿ ತಡಿಬೇಕಾಗಿತ್ತು. ಅದು ಕೂಡ ಅವ್ರು ಮಾಡ್ಲಾರ್ದೆ ಏನು ಶಾಂತಿ ರೀತಿಯಾಗಿ ಹೋರಾಟ ಹೋಗುವಂತ ಈ ಹೋರಾಟಗಾರನ್ನ ತಡೆದು ನೀವು ಏನದ ಮಾಡಬೇಡ್ರಿ ಅಂತ ಹೇಳಿ ವ್ಯವಸ್ಥಿತವಾಗಿ ಆ ಹೋರಾಟಗಾರನ ಕಾಲು ತುಳಿದಾರ ಅಂತ ಹೇಳಿ ಸ್ವಾಮೀಜಿ ಅವ್ರು ಹೇಳಿದ್ರು. ಕಾಲು ಏಕಾಕಿ ತುಳಿದಂಥ ಸಂದರ್ಭದಲ್ಲಿ ಅವರಿಗೆ ಗಾಯ ಆಗ್ಯದ, BP ಶುಗರ್ ಅದ, ಆಮೇಲೆ ಟೆನ್ಷನ್ ಆಗೈತೆ ಅವ್ರಿಗೆ. ಅತ್ಯಂತ ಗಾಬರಿಯಾಗಿ ಅವ್ರು ಏನದ ನನ್ನ ಮೊಬೈಲ್ನ ಕಿತ್ಕೋಬೇಡ್ರಿ ಅಂತ ಹೇಳಿ, ಮೊಬೈಲ್ ಕಸ್ಕೊಳಕತ್ತಿರಂತ ಕಿತ್ಕೋಬೇಡ್ರಿ ಅಂತ ಹೇಳಿ ಅವ್ರು ಹೇಳಿದಂಥ ಸಂದರ್ಭದಲ್ಲಿ ಏನೋ ವಾಗ್ವಾದಗಳಾಗ್ಯಾವ. ಅವಾಗ ಏನದ ಅವ್ರು ಮತ್ತೆ ಬಿಡ್ಲಾರ್ದೆ ಮತ್ತೆ ಅತಿಕ್ರಮಣವಾಗಿ 5-6 ಮಂದಿ ಬಂದಂಥ ಸಂದರ್ಭದಲ್ಲಿ ಅವ್ರು ಯಾರು ಕೂಡ ಪೊಲೀಸರಂತ ಗೊತ್ತಿರ್ಲಕ್ಕಿಲ್ಲ ಅವ್ರು ಸ್ವಾಮೀಜಿ ಅವ್ರಿಗೆ. ಯಾಕಂತಂದ್ರೆ ಅವ್ರು ಹೊಸಬರು ಇಲ್ಲಿ ಈ ಒಂದು ಹೋರಾಟಕ್ಕೆ ಇತ್ತೀಚೆಗೆ ಬರ್ಲಾಕತ್ತಾರ. ಆ ಗೊತ್ತಿರದಂಥ ಸಂದರ್ಭದಲ್ಲಿ ಅನಾಹುತ ಆಗಿರ್ಬೋದು, ಅದೇನೋ ಇಲ್ಲಂತೂ ಹೇಳಂಗಿಲ್ಲ. ಒಂದು ವೇಳೆ ಆಗ್ಯಾದಂತರೂ ಕೂಡ ಸಹಕೂಲದಿಂದ ಅಲ್ಲಿ ಏನದ ಹೋರಾಟವನ್ನು ಅಲ್ಲಿಗೆ ಮುಗಿಸ್ರಿ ಅಂತ ಹೇಳಿ ಹೇಳಬೇಕಾಗಿತ್ತು. ಆದ್ರೆ ದಬ್ಬಾಳಿಕೆ ಮೂಲಕ ಅಥವಾ